ನಾನು ನಿಮಗೆ ಕಾಬೂಲ್ ಕಡ್ಲೆ ಸ್ಪೆಷಲ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಂಥ ಪದಾರ್ಥಗಳನ್ನು ನೋಡೋಣ. ಕಾಬೂಲ್ ಕಡಲೆ, ಪಾಲಕ್ ಸೊಪ್ಪು, ಆಲಿವ್ ಆಯಿಲ್, ಬ್ರೆಡ್ ಪೀಸಸ್, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಜೀರಿಗೆ, ಉಪ್ಪು, ಖಾರದ ಪುಡಿ, ಮೆಣಸು ಪುಡಿ, ದ್ರಾಕ್ಷಿ, ಗೋಡಂಬಿ, ಅರಿಶಿನ. ಬ್ರೆಡ್ಡನ್ನು ಸ್ವಲ್ಪ ಪ್ಯಾನ್ನಲ್ಲಿ ಒಂಚೂರು ಎಣ್ಣೆ ಹಾಕಿಬಿಟ್ಟು ಈ ಥರ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಒಂದನ್ನೇ ನಾವು ಪೌಡ್ರ್ ಮಾಡ್ಕೋಬೇಕು. ಈಗ ಬ್ರೆಡ್ ಪೌಡ್ರು ರೆಡಿ ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಗ್ಯಾಸ್ ಆನ್ ಮಾಡಬೇಕು. ಹಾಗೆ ವೀಕ್ಷಕರೇ, ಈಗ ನಮ್ಮ ಮನೆಯಲ್ಲಿ ಒಂದು ರೂಮಲ್ಲಿ ಒಂದು ಬಲ್ಬ್ ಹಾಕಿರ್ತೀವಿ. ಅದು ಎಷ್ಟು ಬೆಳಕು ಬಿಡ್ಬೋದು? ಒಂದು ರೂಮ್ಗೆ ಬೆಳಕನ್ನು ನೀಡುತ್ತೆ. ಹಾಗೆ 97,000 ಬಲ್ಬನ್ನು ಹಾಕಿದರೆ ಎಷ್ಟು ಬೆಳಕು ಬಿಡ್ಬೋದು ಹೇಳಿ? ನಾನು ಯಾಕೆ ಈ ವಿಷಯ ಹೇಳಿದೆ ಅಂದರೆ, ಮೈಸೂರು ಅರಮನೆಗೆ ಈ ದಸರಾ ಟೈಮ್ನಲ್ಲಿ ಅಷ್ಟೊಂದು ಬಲ್ಬ್ನಿಂದ ಅಲಂಕಾರ ಮಾಡಿರ್ತಾರೆ ಅರಮನೆನ. ಅದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವಂತೂ ಯೋಚನೆ ಮಾಡ್ತೀವಿ, ಒಂದೊಂದು ರೂಮ್ನಲ್ಲೂ ಒಂದೊಂದು ಬಲ್ಬಿಗೆ ಎಷ್ಟು ಕರೆಂಟ್ ಬರುತ್ತೋ, ತಿಂಗಳು ನೋಡ್ತೀವಪ್ಪ ಬಿಲ್ ಎಷ್ಟು ಬಂತು ಅಂತ. ಆದರೆ 97,000 ಬಲ್ಬಿನ ಕರೆಂಟ್ ಬಿಲ್ ಎಷ್ಟಿರ್ಬೋದು ಯೋಚನೆ ಮಾಡಿ. ಅದೆಲ್ಲ ಹೋಗಲಿ, ಈಗ ಜೀವನದಲ್ಲಿ ಎಲ್ಲರೂ ಹೇಳ್ತಾರೆ ಒಂದು ಸಾರಿನಾದರೂ ನಾವು ಜೋಗದ ಗುಂಡಿ ನೋಡಬೇಕು ಅಂತ. ಹಾಗೆ ಮೈಸೂರು ದಸರಾದಲ್ಲಿ ಅರಮನೆ ಕೂಡ ನೋಡಬೇಕು. 2 ಕಣ್ಣು ಸಾಲಲ್ಲ ಅರಮನೆ ನೋಡೋಕ್ಕೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಹಾಗೆ ಇನ್ನೊಂದು ವಿಷಯ ವೀಕ್ಷಕರೇ, ಈಗ ಅರಮನೆಗೆಲ್ಲ ಲೈಟಿಂದ ಅಲಂಕಾರ ಮಾಡಿರ್ತಾರೆ. ಹಾಗೆ ಅರಮನೆಯಿಂದ ಹಿಡಿದು ಬನ್ನಿ ಮಂಟಪದವರೆಗೂ ಲೈಟಿನ ಅಲಂಕಾರ ಮಾಡಿರ್ತಾರೆ, ರೋಡ್ ಸೈಡ್ಗೆಲ್ಲ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು KRSನಲ್ಲಂತೂ ಕಾರಂಜಿ, ಅಲ್ಲಿ ಲೈಟಿಂಗ್ಸು ಕಲರ್ ಕಲರ್ ಆಗಿ ಬಹಳ ಚೆನ್ನಾಗಿರುತ್ತೆ ನೋಡಿ ವೀಕ್ಷಕರೇ. ಈ ದಸರಾ ಟೈಮ್ನಲ್ಲಂತೂ ಅರಮನೆ ಮುಂದೆ ಸಂಜೆ ಟೈಮ್ನಲ್ಲಿ ದೇಶ ವಿದೇಶಗಳಿಂದ ಬಂದಂಥ ಪ್ರವಾಸಿಗರು, ನಮ್ಮ ನಾಡಿನ ಜನ ಎಲ್ಲರೂ ಕಾಯ್ತಾ ಇರ್ತಾರೆ. ಯಾಕಂದರೆ 97,000 ಬಲ್ಬು ಅಟ್ ಎ ಟೈಮ್ 6:30ಕ್ಕೆ ಟಕ್ಕಂತ ಆನ್ ಆಗುತ್ತೆ. ಆ ದೃಶ್ಯ ಇದೆಯಲ್ಲ, ಕಣ್ಣಿಗೆ ಕಟ್ಟದಾಗಿರುತ್ತೆ, ಯಾವತ್ತೂ ಮರೆಯೋ ಹಾಗಿಲ್ಲ. ಅದಕ್ಕೇ ದೇಶ ವಿದೇಶಗಳಿಂದ ಪ್ರವಾಸಿಗರು ನಮ್ಮ ದಸರಾನ ನೋಡೋಕೆ ಬರ್ತಾರೆ. ಎಷ್ಟು ಹೆಮ್ಮೆ ವಿಷಯ ಅಲ್ವಾ ಇದು? ಬನ್ನಿ, ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಪ್ಯಾನ್ ಕಾದಿದೆ ಅಲ್ವಾ, ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಬೇಕು. ಯಾವ ಎಣ್ಣೆ ಹಾಕಬೇಕು ಹೇಳಿ? ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗ ಎಣ್ಣೆಗೆ ಒಂಚೂರು ಜೀರಿಗೆ, ದ್ರಾಕ್ಷಿ, ಗೋಡಂಬಿ ಹಾಕಬೇಕು. ಒಂದು ಸ್ವಲ್ಪ ಈರುಳ್ಳಿ, ಈರುಳ್ಳಿ ಕರಿತಾ ಇರುತ್ತಲ್ಲ, ಆಗಲೇ ನೀವು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಒಂಚೂರು ಜಜ್ಜಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಕೂಡ ಎಣ್ಣೆಯಲ್ಲಿ ಈರುಳ್ಳಿ ಜೊತೆಗೆ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಟೊಮೆಟೊ ಕೂಡ, ನೆಕ್ಸ್ಟು ಬೇಯಿಸಿರುವಂಥ ಕಾಬೂಲ್ ಕಡಲೆನ ಹಾಕಬೇಕು.
ಏನು ಮಾಡ್ಬೇಕು ಹೇಳಿ, ಪಾಲಕ್ ಸೊಪ್ಪನ್ನು ಹಾಕಬೇಕು. ಇದನ್ನು ನಾನು ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಕೂಡ ಇಷ್ಟು ಹಾಕ್ಬಿಡಿ. ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕಿ, ಹಾಗೆ ಖಾರದ ಪುಡಿ ಕೂಡ, ಒಂಚೂರು ಅರಿಶಿನ ಪುಡಿ, ಸ್ವಲ್ಪ ಇದಕ್ಕೆ ಆಲಿವ್ ಆಯಿಲ್ ಹಾಕಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ. ನೀವೆಲ್ಲ ನೋಡಿದ್ದೀರಲ್ವಾ, ನಾನು ಸಲಾಡ್ ಮಾಡೋ ಟೈಮ್ನಲ್ಲಿ ಆಲಿವ್ ಆಯಿಲ್ನ ಬಳಸ್ತೀನಿ. ಹಾಗೆ ನೀವು ಕೂಡ ಮನೆಯಲ್ಲಿ ಟೇಸ್ಟ್ ಮಾಡಿರ್ತೀರ ಮಾಡಿಬಿಟ್ಟು. ಹಾಗೆ ಇವತ್ತು ನಾನು ಕಾಬೂಲ್ ಕಡಲೆ ಸ್ಪೆಷಲ್, ಇದಕ್ಕೂ ಕೂಡ ಆಲಿವ್ ಆಯಿಲ್ನ ಬಳಸ್ತಾ ಇದ್ದೀನಿ. ನೋಡಿ, ಎಲ್ಲ ರೆಡಿ ಆಯಿತು. ಈಗ ಗ್ಯಾಸು ಆಫ್ ಮಾಡಿಬಿಟ್ಟೆ. ಕೊನೆಯದಾಗಿ ಇದಕ್ಕೆ ಗ್ಯಾಸ್ ಆಫ್ ಮಾಡಿದ ಮೇಲೆ ಬ್ರೆಡ್ ಪೌಡ್ರನ್ನ ಹಾಕಬೇಕು. ನೋಡಿ, ಸ್ವಲ್ಪ ಎಣ್ಣೆ ಹಾಕಿದ್ವಲ್ವಾ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ದೊನ್ನೆಗೆ ಸರ್ವ್ ಮಾಡೋಣ. ನೋಡಿ ವೀಕ್ಷಕರೇ, ಹಬ್ಬದ ಅಡುಗೆನ ನಾವು ಹಬ್ಬದ ರೀತಿಯಲ್ಲೇ ಸರ್ವ್ ಮಾಡಿ ತೋರಿಸ್ತಾ ಇದ್ದೀವಿ, ಅಂದರೆ ದೊನ್ನೆಯಲ್ಲಿ. ತಿಳ್ಕೊಂಡ್ರಲ್ಲ ಕಾಬೂಲ್ ಕಡಲೆ ಸ್ಪೆಷಲ್ ಹೇಗೆ ಮಾಡೋದು ಅಂತ. ಹಾಗೆ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ, ರುಚಿ ಹೇಗಿರುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಕಾಬೂಲ್ ಕಡಲೆ ಸ್ಪೆಷಲ್ ಮಾಡುವ ವಿಧಾನ: ಫ್ರೈ ಮಾಡಿದ ಬ್ರೆಡ್ ಅನ್ನು ಪುಡಿ ಮಾಡಿಕೊಳ್ಳಿ. ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ, ಜೀರಿಗೆ, ದ್ರಾಕ್ಷಿ, ಗೋಡಂಬಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಕಾಬೂಲ್ ಕಡಲೆ, ಪಾಲಕ್ ಸೊಪ್ಪು, ಪೆಪ್ಪರ್ ಪೌಡರ್, ಖಾರದ ಪುಡಿ, ಅರಿಶಿನ, ಆಲಿವ್ ಆಯಿಲ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ.